Hello students, I welcome you all to this class. So today we shall discuss the concept of report writing. So ಈ ರಿಪೋರ್ಟ್ ರೈಟಿಂಗ್ ಅಂದರೆ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಈಗ ರಿಪೋರ್ಟ್ ಮೀನ್ಸ್ ವರದಿ. ಓಕೆ, ಇಟ್ ಈಸ್ ಅ ರಿಟನ್ ಡಾಕ್ಯುಮೆಂಟ್. ಓಕೆ, ಒಂದು ವರದಿ ಇದು. ಸೊ ಇಲ್ಲಿ ನಮ್ಮ ಆಬ್ಜೆಕ್ಟಿವ್ಸ್ ಏನಪ್ಪ? ಟು ಇಂಟ್ರಡ್ಯೂಸ್ ದ ಪರ್ಪಸ್ ಆಫ್ ರಿಪೋರ್ಟ್ ರೈಟಿಂಗ್. ಸೊ ಯಾಕೆ ನಾವು ಒಂದು ವರದಿ ಬರೀಬೇಕಂದ್ರೆ ಅದನ್ನು ಯಾಕೆ ಬರೀಬೇಕು? ಓಕೆ, ಆ್ಯಂಡ್ ದೆನ್ ಟು ಅಂಡರ್ಸ್ಟ್ಯಾಂಡ್ ದ ಇನ್ಪುಟ್ಸ್ ಆಫ್ ರಿಪೋರ್ಟ್ ರೈಟಿಂಗ್. ಹೇಗೆ ಬರೀಬೇಕು, ಒಂದು ರಿಪೋರ್ಟು ಅದರಲ್ಲಿ ಏನು ಒಳಗೊಂಡಿರಬೇಕು. ಓಕೆ, ನೆಕ್ಸ್ಟ್ ಟು ಡೆವಲಪ್ ದ ಸ್ಕಿಲ್ಸ್ ಆಫ್ ರೈಟಿಂಗ್ ಕರೆಕ್ಟ್ ಇಂಗ್ಲೀಷ್. ಓಕೆ, ಒಂದು ಸರಿಯಾದ ಹಾಗೂ ಕರೆಕ್ಟ್ ಇಂಗ್ಲೀಷಿನ ಒಂದು ಕೌಶಲ್ಯಗಳನ್ನು ಒಳಗೊಂಡು ನಾವು ಒಂದು ಚೆನ್ನಾಗಿ ಇರುವಂಥ ಒಂದು ರಿಪೋರ್ಟನ್ನು, ಒಂದು ವರದಿಯನ್ನು ನಾವು ರೆಡಿ ಮಾಡೋದನ್ನು ಇಲ್ಲಿ ಕಲಿತೀವಿ. ದೆನ್ ಟು ಎನ್ರಿಚ್ ದ ವೊಕ್ಯಾಬ್ಯುಲರಿ ಆಫ್ ಲರ್ನರ್ಸ್. ನಿಮ್ಮ ಶಬ್ದ ಸಂಗ್ರಹವನ್ನು ವೃದ್ಧಿಸೋದಕ್ಕೆ ಅಥವಾ ಅದನ್ನು ಬಲಪಡಿಸ್ಕೊಳ್ಳೋದಕ್ಕೆ, ಹೆಚ್ಚಿಸೋದಕ್ಕೆ. ಓಕೆ, ದೆನ್ ಈಗ ವಾಟ್ ಆ್ಯಕ್ಚುಲಿ ಈಸ್ ಅ ರಿಪೋರ್ಟ್? ಅ ರಿಪೋರ್ಟ್ ಈಸ್ ಅ ಕ್ಲಿಯರ್, ಡೈರೆಕ್ಟ್ ಆ್ಯಂಡ್ ಕನ್ಸೈಸ್ ಡಾಕ್ಯುಮೆಂಟ್ ವಿಚ್ ಈಸ್ ರಿಟನ್ ಫಾರ್ ಅ ಪರ್ಟಿಕ್ಯುಲರ್ ಪರ್ಪಸ್. ಏನಿದೆ ರಿಪೋರ್ಟ್ ಅಂದರೆ? ವರದಿ ಅಂದ್ರೇನು? ವರದಿ ಆರ್ ಅ ರಿಪೋರ್ಟ್ ಈಸ್ ಅ ಶಾರ್ಟ್, ಒಂದು ಚಿಕ್ಕದಾದಂಥ, ಒಂದು ಕ್ಲಿಯರ್ ಆದಂಥ, ಒಂದು ಅಚ್ಚುಕಟ್ಟಾದಂಥ, ಒಂದು ನೇರವಾಗಿದ್ದಂಥ ಹಾಗೂ ಒಂದು ಚೊಕ್ಕವಾಗಿದ್ದಂಥದ್ದು, ಒಂದು ಸಿಂಪಲ್ ಆಗಿರುವಂಥದ್ದು ಒಂದು ಡಾಕ್ಯುಮೆಂಟ್. ಇದೊಂದು ದಾಖಲೆ. ಓಕೆ, ವಿಚ್ ಈಸ್ ರಿಟನ್ ಫಾರ್ ಅ ಪರ್ಟಿಕ್ಯುಲರ್ ಪರ್ಪಸ್. ಒಂದು ಉದ್ದೇಶಕ್ಕಾಗಿ ಒಂದು ಬರೆದಂಥ ಒಂದು ದಾಖಲೆ, ಇದು ಬರೆಯುವಂಥ ಒಂದು ದಾಖಲೆ. ಓಕೆ, ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ. ದೆನ್ ಇಟ್ ಗಿವ್ಸ್ ಅನ್ ಅಕೌಂಟ್ ಆಫ್ ಎ ಗಿವನ್ ಮ್ಯಾಟರ್ ಇನ್ ಅ ಮೋರ್ ಇಕನಾಮಿಕ್ ಯೂಸ್ ಆಫ್ ಲ್ಯಾಂಗ್ವೇಜ್. ಅಂದರೆ ಭಾಳ ಜಾಸ್ತಿ ಶಬ್ದಗಳನ್ನು ಒಳಗೊಂಡ ರಿಪೋರ್ಟ್ ಆಗಿರಬಾರ್ದು. ಇದು ಒಂದು ಚಿಕ್ಕ ಕಡಿಮೆ ಪದಗಳಲ್ಲಿ ನಾವು ಒಂದು ವಿಷಯ ವಸ್ತುವನ್ನು ದಾಖಲಿಸಬೇಕು. ಓಕೆ, ದೆನ್ ಇಟ್ ಈಸ್ ರಿಟನ್ ಆಫ್ಟರ್ ಥರೋ ಇನ್ವೆಸ್ಟಿಗೇಷನ್. ಇದನ್ನು ಸರಿಯಾಗಿ ಎಕ್ಸಾಮಿನೇಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಮಾಡಿ, ಓಕೆ, ನಾವು ಇದನ್ನು ಒಂದು ರಿಪೋರ್ಟನ್ನು ರೆಡಿ ಮಾಡಬೇಕು. ದೆನ್ ಇಟ್ ಈಸ್ ಫ್ಯಾಕ್ಟ್ ಬೇಸ್ಡ್. ಓಕೆ, ಇಟ್ ಈಸ್ ಆಲ್ವೇಸ್ ಫ್ಯಾಕ್ಟ್ ಬೇಸ್ಡ್. ಅಂದರೆ ರಿಪೋರ್ಟ್ ಅಂದ್ರೇನು? ಅ ರಿಪೋರ್ಟ್ ಈಸ್ ಫುಲ್ ಆಫ್ ಫ್ಯಾಕ್ಟ್ಸ್. Then it should be clear and well structured. This report which you are going to write or any kind of report is always clear and is well structured. ಭಾಳ ನೇರವಾಗಿ ಕ್ಲಿಯರ್ ಆಗಿರಬೇಕು. ಆಮೇಲೆ ಅದಕ್ಕೊಂದು ನಿರ್ದಿಷ್ಟವಾದಂಥ ಒಂದು ಸ್ಟ್ರಕ್ಚರ್ ಇರಬೇಕು, ಒಂದು ಫಾರ್ಮ್ ಇರಬೇಕು ಅದಕ್ಕೆ. ದೆನ್ ಮಟೀರಿಯಲ್ ನೀಡ್ಸ್ ಟು ಬಿ ಪ್ರೆಸೆಂಟೆಡ್ ಇನ್ ಲಾಜಿಕಲ್ ಆ್ಯಂಡ್ ಕೊಹೆರೆಂಟ್ ಮ್ಯಾನರ್. ನೀವೇನೇ ಅದಕ್ಕೆ ಪ್ರಮಾಣ ಕೊಡಬೇಕಂತಿರ್ತೀರಿ, ಅಥವಾ ಏನಾದರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವೇನೇ ಬರೆದ್ರೂ ಕೂಡ ಅದು ಭಾಳ ಆ ವಿಷಯಕ್ಕೆ ಸಂಬಂಧಪಟ್ಟಂಥದ್ದೇ ಇರಬೇಕು, ವಿಷಯಾಂತರ ಆಗಿರಬಾರ್ದು, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದಂಗೆ ಇರಬೇಕು. ದೆನ್ ಇಟ್ ಈಸ್ ಆ್ಯನ್ ಇಂಟಿಗ್ರಲ್ ಪಾರ್ಟ್ ಆಫ್ ಪ್ರೊಫೆಷನ್, ಆಫ್ ಎನಿ ಪ್ರೊಫೆಷನ್. ಒಂದು ಪ್ರೊಫೆಷನನ್ನು, ಒಂದು ವೃತ್ತಿಗೆ ಇದು ಸಂಬಂಧಿಸಿದ್ದಾಗಿರ್ತದೆ. ಓಕೆ, ಅದನ್ನು ಒಳಗೊಂಡಿರ್ತದೆ ಅದು. ಅ ಗುಡ್ ರಿಪೋರ್ಟ್ ಪ್ರೆಸೆಂಟ್ಸ್ ದ ಫ್ಯಾಕ್ಟ್ಸ್ ದಟ್ ಆರ್ ರೆಲೆವೆಂಟ್ ಟು ದ ಸ್ಪೆಸಿಫಿಕ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಅದ ಅಂತ ತಿಳ್ಕೊಡ್ರಿ. ಓಕೆ, ಇಫ್ ದರ್ ಇಸ್ ಎನಿ ಪ್ರಾಬ್ಲಮ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸಬ್ಮಿಟ್ ಅ ರಿಪೋರ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಟುಡೇ ವಿ ಆರ್ ಫೇಸಿಂಗ್ ದ ಸಿಚುವೇಶನ್ ಆಫ್ ಕೋವಿಡ್. ಓಕೆ, ಕೋವಿಡ್ ಪ್ಯಾಂಡಮಿಕ್ ಒಳಗೆ ಎಷ್ಟು ಜನ ಸತ್ತರು, ಏನೇನು ಇದರ ಪ್ರಮಾಣ ಹೆಂಗಿತ್ತು, ಓಕೆ, ಎಷ್ಟು ಹಾರಿಬಲ್ ಆಗಿತ್ತು, ಓಕೆ, ಇದರ ಡೆತ್ ರೇಟ್ ಏನಿತ್ತು, ಆಮೇಲೆ ಎಷ್ಟು ಜನ ಇದನ್ನು ರಿಕವರಿ ಆದರು, ಇಕಾನಮಿಗೆ, ನಮ್ಮ ದೇಶದ ಇಕಾನಮಿಗೆ ಯಾವ ರೀತಿ ಹೊಡೆತ ಕೊಡ್ತು, ಇದನ್ನೆಲ್ಲ ನಾವು ಅನಾಲಿಸಿಸ್ ಮಾಡ್ತೀವಲ್ಲ, ಅದ್ರ ಫುಲ್ಲಿ ಫ್ಯಾಕ್ಟ್ಸ್ ಅದರಲ್ಲಿ ಇರಬೇಕು. ಆ ಫ್ಯಾಕ್ಟ್ಸ್ ಇದ್ದಂಥ ರಿಪೋರ್ಟು ಭಾಳ ವೇಟನ್ನು ಹೊಂದಿರ್ತದೆ. ದೆನ್ ಇಟ್ ಈಸ್ ದ ಔಟ್ಕಮ್ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಕೇರ್ಫುಲ್ ಪ್ರೆಸೆಂಟೇಷನ್. ಒಂದು ಅಚ್ಚುಕಟ್ಟಾದ ರಿಪೋರ್ಟನ್ನು ತಯಾರು ಮಾಡಬೇಕಪ್ಪ ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ಪ್ಲ್ಯಾನಿಂಗ್ ಇರಬೇಕು. ಆಮೇಲೆ ವಿ ಶುಡ್ ಪ್ರೆಸೆಂಟ್ ಇಟ್ ವೆರಿ ಕೇರ್ಫುಲಿ. ದೆನ್ ದ ರಿಪೋರ್ಟ್ ನೀಡ್ಸ್ ಟು ನೋ ದ ಪರ್ಪಸ್, ರಿಕ್ವೈರ್ಡ್ ಡೇಟಾ, ಸ್ಕೋಪ್ ಆ್ಯಂಡ್ ರೀಡರ್ಸ್ ಆರ್ audience. Okay, there is a need to know the purpose, uddesha, okay, and the required data and the vyapti, the scope, and the readers or audience. Okay, so now what are the components of a good report? ಒಂದು ರಿಪೋರ್ಟಲ್ಲಿ, ಒಂದು ವರದಿಯಲ್ಲಿ ಏನೇನು ಇರಬೇಕು, ಯಾವ ಅಂಶಗಳು ಇರಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಈಸ್ ಅಟ್ರಾಕ್ಟಿವ್ ಕವರ್. ಇದಕ್ಕೆ ಒಂದು ಮುಚ್ಚಳಿಕೆ ಅಂದರೆ ಅದನ್ನು ಒಂದು ಕವರ್ ಪೇಜ್ ಹೆಂಗಿರ್ಬೇಕಪ್ಪ ಅಂತಂದ್ರೆ, ರಿಪೋರ್ಟ್ ಶುಡ್ ಆಲ್ವೇಸ್ ಹ್ಯಾವ್ ಆ್ಯನ್ ಅಟ್ರಾಕ್ಟಿವ್ ಕವರ್. ಓಕೆ, ಇಟ್ ಶುಡ್ ಬಿ ಭಾಳ ಇದೊಂದು ಅಟ್ರಾಕ್ಟಿವ್ ಆಗಿ, ಓಕೆ, ನೋಡಿದ್ರೆ ಭಾಳ ಮನಸ್ಸಿಗೆ ಖುಷಿ ಕೊಡುವಂಥದ್ದಾಗಲಿ ಅಥವಾ ಸೈ ಅನ್ನಿಸ್ಕೊಡುವಂಥ ಒಂದು ಅಟ್ರಾಕ್ಟಿವ್ ಕವರ್ ಇರಬೇಕು. ಆ್ಯಂಡ್ ದೆನ್ ಟೈಟಲ್ ಪೇಜ್ ವಿತ್ ಅಪ್ರಾಪ್ರಿಯೇಟ್ ಹೆಡಿಂಗ್ ಆರ್ ಟೈಟಲ್. ಆ ಒಂದು ರಿಪೋರ್ಟಿಗೆ ಒಂದು ಟೈಟಲ್ ಪೇಜ್ ಇರಬೇಕು. ಓಕೆ, it should contain the title of that particular report. Okay, for example, COVID pandemic report.
ಅಥವಾ ಯಾವುದೇ ತೊಗೊಳ್ರಿ, ಫಾರ್ ಎಕ್ಸಾಂಪಲ್ ಲಿಟ್ರಸಿ ರೇಟ್ ಏನೈತಪ್ಪ, ಅಥವಾ ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬರ್ತದೆ, ಅದನ್ನು ಟೈಟಲ್ ಕೊಟ್ರೆ ಯಾವುದ್ರ ಬಗ್ಗೆ ಐತಿ ಅನ್ನೋ ತಿಳ್ಕೊಳಕ್ಕೆ ನಮಗೆ ಈಸಿ ಆಗ್ತದೆ. ಆ್ಯಂಡ್ ದೆನ್ ಅಕ್ನಾಲೇಜ್ಮೆಂಟ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ವಂದನೆಗಳು ಅಥವಾ ಸ್ವೀಕೃತಿ, ಅಥವಾ ನಾವು ಅದನ್ನು ಒಂದು ಯಾವುದೋ ಒಂದು ದಾಖಲೆಯನ್ನು ಅಕ್ನಾಲೇಜ್ ಮಾಡೋದಾಗಲಿ, ಓಕೆ, ಅದು ಅಕ್ನಾಲೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಕಂಟೆಂಟ್ಸ್, ಇಟ್ ಶುಡ್ ಹ್ಯಾವ್ ಒಳಾಂಶಗಳು. ಓಕೆ, ಕಂಟೆಂಟ್ ಮೀನ್ಸ್ ಒಳಾಂಶಗಳು ಅಥವಾ ಅಂತರ್ವಸ್ತು. ಓಕೆ, ವಾಟ್ ಆ್ಯಕ್ಚುಲಿ ದ ರಿಪೋರ್ಟ್ ಕಂಟೈನ್ಸ್ ಅನ್ನೋದು ನಮಗೆ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿರಬೇಕು. ದೆನ್ ಎಕ್ಸಿಕ್ಯೂಟಿವ್ ಸಮರಿ. ಓಕೆ, ದ ಹೋಲ್ ಐಡಿಯಾ ಏನದ ರಿಪೋರ್ಟ್ದು ಏನು ಎಂಟೈರ್ ರಿಪೋರ್ಟ್ ಯಾವುದ್ರ ಬಗ್ಗೆ ಅದಲ್ಲ, ವಾಟ್ ದ ಸಬ್ಜೆಕ್ಟ್ ಮ್ಯಾಟರ್ ಏನದ ಆ ಸಬ್ಜೆಕ್ಟ್ ಮ್ಯಾಟರ್ದು ಒಂದು ಸ್ವಲ್ಪ ಸಮರಿ. ಓಕೆ, ಬ್ರೀಫ್ ಸಮರಿ ದ ರಿಪೋರ್ಟ್ ಶುಡ್ ಹ್ಯಾವ್. ಓಕೆ, when you open a report, you should see all these things. First, you should have attractive cover, and then it should have a title, and then there should be acknowledgements, and then it should have contents. Okay, ಒಳಾಂಶಗಳು ಇರಬೇಕು, ಆಮೇಲೆ ಸಮರಿ ಇರಬೇಕು ಯಾವುದ್ರ ಬಗ್ಗೆ ಐತಪ್ಪ, ಆ್ಯಂಡ್ ದೆನ್ ಇಂಟ್ರೊಡಕ್ಷನ್, ಪೀಠಿಕೆ. ಓಕೆ, ಪ್ರಸ್ತಾವನೆ ಇರಬೇಕು, ಆ್ಯಂಡ್ ದೆನ್ ಅಥವಾ ಪರಿಚಯ ಇರಬೇಕು, ಆ್ಯಂಡ್ ದೆನ್ ಅನಾಲಿಸಿಸ್ ಆರ್ ಡಿಸ್ಕಷನ್. ಈಗ ಒಂದು ರಿಪೋರ್ಟನ್ನು ತೊಗೊಂಡು ಅನಾಲಿಸಿಸ್ ಮಾಡಬೇಕು, ಒಂದು ವಿಶ್ಲೇಷಣೆ ಮಾಡಬೇಕಲ್ಲ. ಈ ಫಾರ್ ಎಕ್ಸಾಂಪಲ್ ಯಾಕೆ ಈ ಸಿಚುವೇಶನ್ ಹಿಂಗದ, ಈ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಅಥವಾ 2019 ವಿ ಫೇಸ್ಡ್ ಫ್ಲಡ್ ಸಿಚುವೇಶನ್. ಫ್ಲಡ್ಸ್ ಯಾಕಾಯಿತು? ಓಕೆ, ಫ್ಲಡ್ಸ್ ಯಾಕಾಯಿತು, ಯಾಕೆ ನದಿಗಳು ಏನಾಯ್ತಪ್ಪ ಅಂತ ತಮ್ಮ ದಡಗಳ ಆಚೆಗೆ ಬಂದು ಬರುವಂಗೆ ಆಯಿತು. ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಎಂಜಿನಿಯರ್ ಏನು ಮಾಡಿದ್ರು, ಒಂದು ರಿಪೋರ್ಟನ್ನು ರೆಡಿ ಮಾಡಿದ್ರು. ಆ ರಿಪೋರ್ಟ್ ಒಳಗೆ ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಬ್ರಿಡ್ಜ್ ಗಾತ್ರ ಹೆಂಗಿತ್ತು, ಆಮೇಲೆ ಕೆಳಗಡೆ ಬ್ರಿಡ್ಜಿನ ಕೆಳಗಡೆ ಬ್ರಿಡ್ಜಿನ ಸ್ಟ್ರಕ್ಚರ್ ಹೇಗಿತ್ತು, ಆಮೇಲೆ ಬ್ರಿಡ್ಜ್ ಕೆಳಗಡೆ ನೀರು ಹರಿದು ಹೋಗೋಕ್ಕೆ ಎಷ್ಟು ಸ್ಪೇಸ್ ಇತ್ತು, ಆ ಸ್ಪೇಸು ಅದಕ್ಕೆ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಾರಣದಿಂದ ನದಿಗಳು ಹೊರಬರಲಾರಂಭಿಸಿದವು. ಆಮೇಲೆ ಎಲ್ಲ ಕಡೆ ಅದು ಏನು ಮಾಡಿದಪ್ಪ ಅಂದರೆ ಟೋಟಲಿ ಅದರ ವ್ಯಾಪ್ತಿ ಹೆಚ್ಚಾಗಿ ಎಲ್ಲ ಒಂದು ಪ್ರದೇಶವನ್ನು ಪ್ರದೇಶದಲ್ಲಿ ಹರಡಿಕೊಂಡು ಇಟ್ ಕಾಸ್ಟ್ ಎ ಗ್ರೇಟ್ ಡಿಫಿಕಲ್ಟಿ ಅಂತ ಅನಾಲಿಸಿಸ್ ಮಾಡ್ತಾರೆ. ದ್ಯಾಟ್ ಈಸ್ ನೋನ್ ಆ್ಯಸ್ ಅನಾಲಿಸಿಸ್ ಆರ್ ಡಿಸ್ಕಷನ್. First of all, you should have a discussion. You should try to understand what actually the problem is, and then you should come to conclusion. Okay, and this conclusion is the outcome of the analysis. Okay, ಒಂದು ಅನಾಲಿಸಿಸ್ ಮಾಡಿರಬೇಕು, ಒಂದು ವಿಶ್ಲೇಷಣೆ ಮಾಡಿದ್ಮೇಲೆ ಒಂದು ಕನ್ಕ್ಲೂಷನ್ ಬರಬೇಕು. ನೆಕ್ಸ್ಟ್ ಕಮ್ಸ್ ಅಪ್ರೋಪ್ರಿಯೇಟ್ ಕನ್ಕ್ಲೂಷನ್, 8ನೇ ಪಾಯಿಂಟ್. ಓಕೆ, 8th ಪಾಯಿಂಟ್ ಇಸ್ ಅಪ್ರೋಪ್ರಿಯೇಟ್ ಕನ್ಕ್ಲೂಷನ್. ಅನ್ಲೆಸ್ and until you people make an analysis, or unless and until you people make a discussion, unless and until you people make an examination, you cannot arrive at a definite conclusion. Okay, unless and until you people make an examination, you cannot arrive at a definite conclusion. ಕನ್ಕ್ಲೂಷನ್ ಬರಬೇಕಪ್ಪ ಅಂತಂದ್ರೆ, ಒಂದು ಏನಾದರೂ ಒಂದು ನಮಗೆ ಕನ್ಕ್ಲೂಷನ್ ಸಿಗಬೇಕಪ್ಪ ಅಂದ್ರೆ, ಅನ್ಲೆಸ್ and until ಆ ಡೇಟಾವನ್ನು ನಾವು ಸ್ಟಡಿ ಮಾಡಿರಲಾರ್ದೆ ಅಥವಾ ಆ ರಿಪೋರ್ಟನ್ನು ಎಂಟೈರ್ ಆಗಿ ನಾವು ಅಚ್ಚುಕಟ್ಟಾಗಿ ಕೊಟ್ಟಿರಲಿಲ್ಲ ಅಂದರೆ, ವಿ ಕೆನಾಟ್ ಅರೈವ್ ಎಟ್ ಎ ಡೆಫಿನೆಟ್ ಕನ್ಕ್ಲೂಷನ್. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ರೆಕಮೆಂಡೇಷನ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ರೆಕಮೆಂಡೇಷನ್ಸನ್ನು ನಾವು ಲಿಟ್ರಲಿ ತೊಗೊಂಡಾಗ ಒಂದು ಶಿಫಾರಸು ಅನ್ಬೋದು, ಅಥವಾ ಈಗ ಒಂದು ಮೆಚ್ಚುಗೆ ಮಾತು. ಓಕೆ, ದಿಸ್ ಈಸ್ ಲಿಟ್ರಲ್ ಮೀನಿಂಗ್, ಬಟ್ ಹಿಯರ್ ದೇರ್ ಆರ್ ಸಮ್ ಅದರ್ ಮೀನಿಂಗ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಯು ಮೇ ರೆಕಮೆಂಡ್ ಸಮ್ ಅದರ್ ಗುಡ್ ಬುಕ್ಸ್ ಆರ್ ಗುಡ್ ರಿಪೋರ್ಟ್ಸ್ ಟು ರೀಡ್ ಇನ್ ಕನೆಕ್ಷನ್ ವಿತ್ ಯುವರ್ ರಿಪೋರ್ಟ್. ಓಕೆ, ನೀವು ಕೊಟ್ಟಂಥ ರಿಪೋರ್ಟ್ ಜೊತೆ ಇನ್ನು ಬೇರೆ ರಿಪೋರ್ಟ್ಗಳನ್ನು ಕೂಡ ಓದೋದಕ್ಕೆ ನೀವು ಇಲ್ಲಿ ಪ್ರಸ್ತಾವನೆ ಅಥವಾ ಒಂದು ರೆಕಮೆಂಡೇಷನನ್ನು ಕೊಡ್ಬೋದು. ಆ್ಯಂಡ್ ದೆನ್ ದಿಸ್ ರಿಪೋರ್ಟ್ ಶುಡ್ ಹ್ಯಾವ್ ಅಪೆಂಡಿಕ್ಸ್. ಒಂದು ಸೇರಿಕೆ ಇರಬೇಕು ಅದರಲ್ಲಿ. ಅಪೆಂಡಿಕ್ಸ್ ಅಂದರೆ ಒಂದು ಸೇರಿಕೆ, ಒಂದು ಅನುಬಂಧ. ಓಕೆ, ನೀವೇನು ಬರೆದಿರ್ತೀರಲ್ಲ ರಿಪೋರ್ಟಿಗೆ, ಅದ್ರ ಜೊತೆ ಒಂದು ಅನುಬಂಧ, ಅದ್ರ ಜೊತೆ ಇನ್ನೂ ಸ್ವಲ್ಪ ಏನಾದರೂ ಒಂದು ಸಪ್ಲಿಮೆಂಟ್ರಿ ಮೆಟೀರಿಯಲ್ ಅಥವಾ ಒಂದು ಸೇರಿಕೆ ಅದರಲ್ಲಿ ಇರಬೇಕು. ಓಕೆ, ಆ್ಯಂಡ್ ದೆನ್ ರೆಫರೆನ್ಸಸ್. ಓಕೆ, ಉಲ್ಲೇಖ ಇರಬೇಕು. ಅನ್ಲೆಸ್ and until you people provide reference. ಈಗ ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಇಷ್ಟು ಕ್ರೈಮ್ ರೇಟ್ ಅದಪ್ಪ. ಓಕೆ, ಈ ಕ್ರೈಮ್ ರೇಟ್ ಅಥವಾ ಕರಪ್ಷನ್ ರೇಟ್ ಇಷ್ಟು ಜಾಸ್ತಿ ಐತಪ್ಪ ಅಂದರೆ ನಿಮ್ಮಲ್ಲಿ ಏನು ಆಧಾರ ಅದ ಅಂತ ಕೇಳ್ತಾರೆ. ಆವಾಗ ನೀವು ರೆಫರೆನ್ಸ್ ಕೊಡಬೇಕಾಗ್ತದೆ. ಸೊ ದಿಸ್ ಈಸ್ ದ ರೆಫರೆನ್ಸ್. ಸೊ ದಿಸ್ ರಿಪೋರ್ಟ್ ಹ್ಯಾಸ್ ದಿಸ್ ಕೈಂಡ್ ಆಫ್ ಆ್ಯನ್ ಅಬ್ಸರ್ವೇಷನ್ ಅಂತ ನೀವು ತೋರಿಸ್ಬೇಕಾಗ್ತದೆ. ಆ್ಯಂಡ್ ದೆನ್ ಈಗ ಅಬ್ರಿವಿಯೇಷನ್ಸ್ ಯೂಸ್ಡ್. ಓಕೆ, ಅಬ್ರಿವಿಯೇಷನ್ಸ್ ಅಂದ್ರೇನು? ಸಂಕೇತಾಕ್ಷರ ಅನ್ಬೋದು ಅಥವಾ ಸಂಕ್ಷಿಪ್ತ ರೂಪದಲ್ಲಿರುವಂಥ ಫಾರ್ ಎಕ್ಸಾಂಪಲ್ ಇವು ಅಬ್ರಿವಿಯೇಷನ್ಸ್ ಅನ್ಬೋದು. ಹೆಂಗಪ್ಪ? ಈ ಫಾರ್ ಎಕ್ಸಾಂಪಲ್ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಐತಲ್ಲ, ಈ ಥರ. ಸೊ ಈ ಥರ ಒಂದು ಸಂಕ್ಷೇತಾಕ್ಷರ ಏನಿರ್ತಾವೋ ಅವುಗಳು ನೀವು ರಿಪೋರ್ಟಲ್ಲಿ ಯೂಸ್ ಮಾಡಿದ್ರೆ ಅವುಗಳೊಂದು ವಿಸ್ತೃತ ರೂಪವನ್ನು ನೀವು ಅಟ್ ದಿ ಎಂಡ್ ಕೊಡಬೇಕಾಗ್ತದೆ. so that the readers can understand the whole concept. You got the point? Then here there is an analysis on the observation ಮಾಡ್ತಾರೆ ನೋಡ್ರಿ. again the attractive cover.
ಅಟ್ರಾಕ್ಟಿವ್ ಕವರ್ ಇದ್ರೆ ಏನಾಗ್ತದೆ, ಇಟ್ ಗಿವ್ಸ್ ಅ ಪ್ರೊಫೆಷ್ನಲ್ ಲುಕ್. ಓಕೆ, ಯುವರ್ ರಿಪೋರ್ಟ್ ಶುಡ್ ಹ್ಯಾವ್ ಅನ್ ಅಟ್ರಾಕ್ಟಿವ್ ಕವರ್. Your report should have an attractive cover so that it gets a professional look. ಅಂದರೆ ವೃತ್ತಿಯ ಲುಕ್ ಇದರಲ್ಲಿ ಕಾಣಬೇಕು. ಒಂದು ವೃತ್ತಿಯ ಕಾಯಕದ ಒಂದು ಏನು ಕಾಣಬೇಕಿಲ್ಲಿ, ಒಂದು ರೂಪ ಇದಕ್ಕೆ ಇರಬೇಕು. ಆವಾಗ ಇಟ್ ಈಸ್ ವೆರಿ ಮೀನಿಂಗ್ಫುಲ್. ಸೊ ಇಟ್ ಈಸ್ ರೆಕಮೆಂಡೆಡ್ ದ್ಯಾಟ್ ಯು ಶುಡ್ ಯೂಸ್ ಅ ಡೀಸೆಂಟ್ ಕಲರ್ಡ್ ಕವರ್. ಅಂದರೆ ಹೆನ್ಸ್ ಡೀಸೆಂಟ್ ಕಲರ್ಡ್ ಕವರ್ ನೀಡ್ಸ್ ಟು ಬಿ ಯೂಸ್. ಒಂದು ಪ್ರೊಫೆಷನಲ್ ಔಟ್ಲುಕ್ ಬರಬೇಕಪ್ಪ ಅಂತಂದರೆ ದ ಕವರ್ ಆಫ್ ದ ರಿಪೋರ್ಟ್ ಶುಡ್ ಬಿ ವೆರಿ ಅಟ್ರಾಕ್ಟಿವ್. Then, and it should be very decent. And then title page. Okay, title page ಹೇಗಿರಬೇಕು? It includes the subject of the report, the details of the recipient of the report, date of the report written, and report number if necessary. For example, you can see here, title page, it includes the subject of the report. For example, there is a report here, a report on environmental study tour ಅಂತ ಕೊಟ್ಟಿದ್ದಾರೆ. ಓಕೆ, ಇಟ್ ಇನ್ಕ್ಲೂಡ್ಸ್ ದ ಸಬ್ಜೆಕ್ಟ್ ಆಫ್ ದ ರಿಪೋರ್ಟ್. ಅಂದರೆ ಸಬ್ಜೆಕ್ಟ್ ಏನು, ರಿಪೋರ್ಟ್ ಆನ್ ಎನ್ವೈರ್ಮೆಂಟಲ್ ಸ್ಟಡಿ ಟೂರ್. ಒಂದು ಎನ್ವೈರ್ಮೆಂಟಲ್ ಸ್ಟಡಿ ಟೂರ್ಗೆ ಹೋಗಿದ್ದಾರೆ ಇವರು. ಓಕೆ, ಅದರ ಒಂದು ಸಬ್ಜೆಕ್ಟ್ ಇಲ್ಲಿ ಐತೆ. ನೆಕ್ಸ್ಟ್, ದ ಡೀಟೇಲ್ಸ್ ಆಫ್ ದ ರೆಸಿಪಿಯೆಂಟ್ ಆಫ್ ದ ರಿಪೋರ್ಟ್. ಓಕೆ, ಇದನ್ನು ಯಾರಿಗೆ ನೀವು ಸಬ್ಮಿಟ್ ಮಾಡ್ತೀರಿ ಅಥವಾ ಯಾರು ಇದನ್ನು ಬರೆದಿದ್ದಾರೆ ರಿಪೋರ್ಟನ್ನು ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಇಟ್ ಈಸ್ ಸಬ್ಮಿಟೆಡ್ ಬೈ ಶಶಿ ಎಸ್ ಬಿ. ಓಕೆ, ಡೇಟ್ ಆಫ್ ದ ರಿಪೋರ್ಟ್. ಓಕೆ, ಯು ಶುಡ್ ಆ್ಯಡ್ ದ ಡೇಟ್ ಹಿಯರ್ ಆ್ಯಂಡ್ ಯು ಶುಡ್ write the report number only if it is necessary. Okay, and then acknowledgement. ಸೊ ಈಗ ಒಂದು ಅಕ್ನಾಲೇಜ್ಮೆಂಟಪ್ಪ ಅಂತಂದರೆ ಏನಂದರೆ ಇಲ್ಲಿ ವಂದನೆ, ಅಥವಾ ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಅವರಿಗೆ ನಾವು ಒಂದು ವಂದನೆ ಸಲ್ಲಿಸೋದು. ನೀವು ಏನೋ ಒಂದು ರಿಪೋರ್ಟ್ ರೆಡಿ ಮಾಡ್ಬೇಕಂದಿರ್ತೀರಪ್ಪ, ಯಾರೋ ನಿಮಗೆ ಹೆಲ್ಪ್ ಮಾಡಿರ್ತಾರೆ ಡ್ರಾಫ್ಟ್ ಮಾಡೋದಕ್ಕೆ, ಅವರು ನೀವು ವಂದನೆಯನ್ನು ಸಲ್ಲಿಸ್ತೀರಿ. ಸೊ ಅಕ್ನಾಲೇಜ್ಮೆಂಟ್ ಇಟ್ ಇನ್ಕ್ಲೂಡ್ಸ್ ದ ಡೀಟೇಲ್ಸ್ ಆಫ್ ದ ಪರ್ಸನ್ಸ್ ಹು ಹೆಲ್ಪ್ ಇನ್ ಡ್ರಾಫ್ಟಿಂಗ್ ದ ರಿಪೋರ್ಟ್. ಆ ರಿಪೋರ್ಟ್ ರೆಡಿ ಮಾಡೋದಕ್ಕೆ ನಿಮಗೆಲ್ಲ ಯಾರೆಲ್ಲ ಹೆಲ್ಪ್ ಮಾಡಿದ್ರಲ್ಲ ಅವರಿಗೆ ನೀವು ವಂದನೆಗಳನ್ನು ಈ ರಿಪೋರ್ಟ್ನಲ್ಲಿ ಸಲ್ಲಿಸ್ತೀರಿ. ದೆನ್ ಕಂಟೆಂಟ್ಸ್, ಇಟ್ ಇನ್ಕ್ಲೂಡ್ಸ್ ದ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮ್ಯಾಟರ್ ವಿತ್ ಪೇಜ್ ನಂಬರ್ಸ್. ಓಕೆ, ಸೊ ಇಂಡೆಕ್ಸ್ ಆಗಲಿ ಅಥವಾ ಒಂದು ಕಂಟೆಂಟ್ಸ್ ಒಳಾಂಶಗಳಾಗಲಿ ವಿತ್ ಪೇಜ್ ನಂಬರ್ಸ್ ಅದರಲ್ಲಿ ಕೊಟ್ಟಿರಬೇಕು. ಓಕೆ, ದಿಸ್ ಕಂಟೆಂಟ್ ಶುಡ್ ಹ್ಯಾವ್ ದಟ್ ಸಬ್ಜೆಕ್ಟ್ ಮ್ಯಾಟರ್ ಆ್ಯಂಡ್ ಇಟ್ ಶುಡ್ ಬಿ ವಿತ್ ಪೇಜ್ ನಂಬರ್ಸ್. ಓಕೆ, ಪೇಜ್ ನಂಬರ್ ಈಸ್ ನೆಸೆಸರಿ. ಓಕೆ, ದೆನ್ ಎಕ್ಸಿಕ್ಯೂಟಿವ್ ಸಮರಿ, ಇಟ್ ಗಿವ್ಸ್ ಅನ್ ಓವರ್ ವ್ಯೂ ಆಫ್ ದ ರಿಪೋರ್ಟ್. ಓಕೆ, ಒಂದು ಎಂಟೈರ್ ರಿಪೋರ್ಟ್ ಅದ, ಆ ರಿಪೋರ್ಟ್ನ ಒಂದು ಪಕ್ಷಿ ನೋಟ, ಒಂದು ಬರ್ಡ್ಸ್ ಐ ವ್ಯೂ ಅಂತಿರಲ್ಲ, ಒಂದು ನಿರ್ದಿಷ್ಟವಾದಂಥ ಒಂದು ಔಟ್ಲುಕ್ ಅದಕ್ಕೆ ಕೊಟ್ಟಿರಬೇಕು. ಓಕೆ, ಒಂದು ಸಮರಿ ಅದಕ್ಕೆ ಇರಬೇಕು. ದೆನ್ ಇಂಟ್ರಡಕ್ಷನ್, ಇಟ್ ಇನ್ಕ್ಲೂಡ್ಸ್ ದ ಪರ್ಪಸ್ ಆಫ್ ದ ರಿಪೋರ್ಟ್. ಸೊ ಈ ರಿಪೋರ್ಟ್ ಯಾಕೆ ಬರೀತಾ ಇದ್ದೀರಿ, ಇಂಟ್ರಡಕ್ಷನ್ ಕೊಡ್ಬೇಕು ನೀವು. ದ ಪೀಪಲ್ ಇನ್ವಾಲ್ವ್ಡ್ ಆ್ಯಂಡ್ ಟೈಮ್ ಪೀರಿಯಡ್ ರೆಪ್ರೆಸೆಂಟ್ಸ್. ಓಕೆ, ಆ್ಯಂಡ್ ಹೂ ಆ್ಯಕ್ಚುಲಿ ವರ್ ದ ಪೀಪಲ್ ಇನ್ವಾಲ್ವ್ಡ್ ಇನ್ ದ ಡೆವಲಪ್ಮೆಂಟ್ ಆಫ್ ದಿಸ್ ರಿಪೋರ್ಟ್ ಅನ್ನೋದನ್ನು ಅಲ್ಲಿ ತೋರಿಸ್ಬೇಕು. ಆ್ಯಂಡ್ ವಾಟ್ ಆ್ಯಕ್ಚುಲಿ ವಾಸ್ ದ ಟೈಮ್ ಪೀರಿಯಡ್ ಟೇಕನ್ ಅನ್ನೋದನ್ನು ನೀವು ತೋರಿಸ್ಬೋದು. ದೆನ್ ದ ಅನಾಲಿಸಿಸ್ ಆರ್ ಡಿಸ್ಕಷನ್. ಅನಾಲಿಸಿಸ್ ಮೀನ್ಸ್ ವಿಶ್ಲೇಷಣೆ. ಓಕೆ, ಡಿಸ್ಕಷನ್ ಅಪ್ಪ ಅಂತಂದರೆ ನೀವೇನು ಯು ಆ್ಯಕ್ಚುಲಿ ಹೌ ಯು ಹ್ಯಾವ್ ಡಿಸ್ಕಸ್ಡ್ ಆ್ಯಂಡ್ ಹೌ ಯು ಅರೈವ್ಡ್ ಅಟ್ ಎ ಪರ್ಟಿಕ್ಯುಲರ್ ಕನ್ಕ್ಲೂಷನ್ ಅನ್ನೋದನ್ನು ಬರೀಬೇಕು. ಇಟ್ ಇನ್ಕ್ಲೂಡ್ಸ್ ದ ಡೀಟೇಲ್ಡ್ ಸಬ್ಜೆಕ್ಟ್ ಮ್ಯಾಟರ್ ಕಂಪ್ರೈಸಿಂಗ್ ಆಫ್ 5 Ws. ಓಕೆ, ಸೊ ನೀವು ಅನಾಲಿಸಿಸ್ ಹೆಂಗೆ ಮಾಡ್ಬೇಕಪ್ಪ ಅಂದರೆ ಈ 5 Wsಗಳನ್ನು ಇಟ್ಕೊಂಡು ಮಾಡ್ಬೇಕು. ಹೆಂಗೆ, ಫಾರ್ ಎಕ್ಸಾಂಪಲ್ ವಾಟ್, ಹೂ, ವೇರ್, ವೆನ್ ಆ್ಯಂಡ್ ವೈ, ಆ್ಯಂಡ್ 1 H ಹೌ. ಇಲ್ಲಿ 5 Ws ಇರಬೇಕು ಆ್ಯಂಡ್ 1 H ಇರಬೇಕು, ಹೌ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಯು ಆರ್ ಮೇಕಿಂಗ್ ಅ ರಿಪೋರ್ಟ್ ಆನ್ ಕರಪ್ಷನ್, ಆರ್ ಯು ಆರ್ ಮೇಕಿಂಗ್ ಅ ರಿಪೋರ್ಟ್ ಆನ್ ದಿ ಸ್ಟೇಟಸ್ ಆಫ್ ಎಜುಕೇಷನ್ ಇನ್ ಇಂಡಿಯಾ ಅಥವಾ ಸ್ಟೇಟಸ್ ಆಫ್ ಎಜುಕೇಷನ್ ಆಫ್ ವಿಮೆನ್ ಇನ್ ಇಂಡಿಯಾ. ಸೊ ಅದರಲ್ಲಿ ಇವೆಲ್ಲವೂ ಬರಬೇಕು. ವಾಟ್, ಹೂ, ವೇರ್, ವೆನ್ ಆ್ಯಂಡ್ ವೈ. ಯಾಕೆ ಕಡಿಮೆ ಇದೆ, ಎಲ್ಲಿ ಕಡಿಮೆ ಇದೆ ಎಜುಕೇಷನ್, ಆಮೇಲೆ ಯಾವಾಗ ಕಡಿಮೆ ಇತ್ತು, ಈಗ ಹೆಂಗದ, ಆ್ಯಂಡ್ ದೆನ್ ಯಾರಿಂದ ಅದು ಕಡಿಮೆ ಆಯಿತು, ಆ್ಯಂಡ್ ಯಾಕೆ ಅದು ಕಡಿಮೆ ಆಗೋದಕ್ಕೆ ಒಂದು ಕಾರಣವಾಗಿತ್ತು, ಆ್ಯಂಡ್ ದೆನ್ ಹೌ ಅಂದರೆ ಹೇಗೆ ಕಡಿಮೆ ಆಯಿತು ಅದನ್ನು ಕೂಡ ನೀವು ಇಲ್ಲಿ ತಿಳಿಸ್ಬೇಕು. ದೆನ್ ಕನ್ಕ್ಲೂಷನ್, ಇಟ್ ಕಂಪ್ರೈಸಸ್ ಆಫ್ ಸಮರಿ ಆ್ಯಂಡ್ ರಿಮಾರ್ಕ್ಸ್. ಕನ್ಕ್ಲೂಷನ್ನಲ್ಲಿ ಆ ರಿಪೋರ್ಟ್ನ ಒಂದು ಎಂಟೈರ್ ಶಾರ್ಟ್ ಸಮರಿ. ಓಕೆ, ಅದರ ಅನುಗುಣವಾಗಿ ನೀವು ಒಂದು ಚಿಕ್ಕದಾಗಿ ಕೊನೆಯದಾಗಿ ಒಂದು ಕನ್ಕ್ಲೂಷನನ್ನು ಕೊಡಬೇಕಾಗ್ತದೆ. ಓಕೆ, ಸಮಾರೋಪ ಒಂದು ನಾವು ಕೊಡಬೇಕಲ್ಲಿ. ದೆನ್ ರಿಮಾರ್ಕ್ಸ್. Okay, it should have, conclusion should have summary and remarks. Next, recommendations. Recommendations means I have told you, okay, ಶಿಫಾರಸು ಅಥವಾ ಏನಾದರೂ ಒಂದು ಮೆಚ್ಚುಗೆ ಅಥವಾ ಅಡಿಷನಲ್ ರೀಡಿಂಗ್ ಅದ್ರ ಬಗ್ಗೆ ನೀವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ರೆಕಮೆಂಡೇಷನ್ಸ್, ಇಟ್ ವಾಸ್ ಫಾರ್ಮುಲೇಟೆಡ್ ಆನ್ ದ ಬೇಸಿಸ್ ಆಫ್ ಅನಾಲಿಸಿಸ್ ಆ್ಯಂಡ್ ಕನ್ಕ್ಲೂಷನ್. Okay, you should recommend that on the basis of this particular report,
we recommend that these necessary steps should be taken ಅಂತ ನೀವು ಹೇಳ್ಬೋದು. ಈ ಒಂದು ರಿಪೋರ್ಟ್ಗೆ ಅನುಗುಣವಾಗಿ ನಮಗೆ ಅನಿಸೋದು ಈ ರೀತಿ. ಸೊ ಈ ರೀತಿಯ ಸ್ಟೆಪ್ಸನ್ನು ಗೌರ್ಮೆಂಟ್ ಅಥವಾ ಒಂದು ಬಾಡಿ ತಗೊಂಡ್ರೆ ಇಂಥ ಒಂದು ಗಣ್ಯ ಬದಲಾವಣೆಗಳು ಆಗ್ಬೋದು ಅನ್ನೋದನ್ನು ನೀವು ಒಂದು ರೆಕಮೆಂಡ್ ಮಾಡ್ಬೋದು. ಓಕೆ, ದೆನ್ ಅಪೆಂಡಿಕ್ಸ್ ಅಗೇನ್ ಒಂದು ಅನುಬಂಧ ಇರಬೇಕು. ಆ ಅಪೆಂಡಿಕ್ಸಲ್ಲಿ ಏನಿರ್ಬೋದು, ಅಪೆಂಡಿಕ್ಸ್ ದೆನ್ ಒಂದು ಸೇರಿಕೆ ಇರ್ಬೋದು. ದೆನ್ ಟೈಪ್ಸ್ ಆಫ್ ರಿಪೋರ್ಟ್ಸ್, ದೆನ್ ವಾಟ್ ಆರ್ ದ ಟೈಪ್ಸ್ ಆಫ್ ರಿಪೋರ್ಟ್ಸ್. ಓಕೆ, ಸೊ ಈ ಒಂದು ಟೈಪ್ ಆಫ್ ರಿಪೋರ್ಟ್ ಹೆಂಗಿದೆ ಅಪೆಂಡಿಕ್ಸಲ್ಲಿ ನೀವು ತೋರಿಸ್ಬೋದು. ಓಕೆ, ಇಲ್ಲಿ ಏನದ, ಇಲ್ಲಿ ಟೈಪ್ ಆಫ್ ರಿಪೋರ್ಟ್ ಇದೆ, ಎನ್ವೈರ್ನ್ಮೆಂಟಲ್ ಸ್ಟಡಿ ಟೂರ್ ಅದ ಇಲ್ಲಿ. ಓಕೆ, ಸೊ ಇಲ್ಲಿ ಏನಂತಾರೆ ನೀವು, ಟ್ರಿಪ್, ಜಾಬ್ ರಿಲೇಟೆಡ್ ಟ್ರಾವೆಲ್. ದೆನ್ ಪ್ರೋಗ್ರೆಸ್, ಇಟ್ ಇನ್ಕ್ಲೂಡ್ಸ್ ಪ್ರೋಗ್ರೆಸ್ ಆಫ್ ದ ಸ್ಟೇಟಸ್ ಆಫ್ ಅನ್ ಆ್ಯಕ್ಟಿವಿಟಿ. ಒಂದು ಆ್ಯಕ್ಟಿವಿಟಿ ನೀವೇನು ಕೈಗೊಂಡಿರಿ ಅದರ ಸ್ಟೇಟಸ್, ಅಂದರೆ ಹೇಗೆ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ಬೇಕು. ದೆನ್ ಲ್ಯಾಬ್, ಸ್ಟೇಟಸ್ ಆಫ್ ಆ್ಯಂಡ್ ಫೈಂಡಿಂಗ್ಸ್ ಫ್ರಮ್ ಎ ಲ್ಯಾಬಾರೆಟರಿ ಎಕ್ಸ್ಪೆರಿಮೆಂಟ್, ಪ್ರೊಸೀಜರ್ ಆರ್ ಸ್ಟಡಿ. ಸೊ ನೀವೇನು ಫೈಂಡಿಂಗ್ಸನ್ನು ಕಂಡುಕೊಂಡಿದ್ದೀರಲ್ಲ, ಏನೋ ಒಂದು ರಿಸಲ್ಟನ್ನು ಕಂಡುಕೊಂಡಿದ್ರಲ್ಲ, ಅದು ಹೆಂಗೆ ಕಂಡುಕೊಂಡ್ರಿ. ಓಕೆ, ಒಂದು ಲ್ಯಾಬಾರೆಟರಿ ಎಕ್ಸ್ಪೆರಿಮೆಂಟ್ ಮುಖಾಂತರ ಕಂಡುಕೊಂಡಿದ್ರೆ ಅದನ್ನು ತೋರಿಸ್ಬೇಕು. ಒಂದು ಏನಾದರೂ ಒಂದು ನಿರ್ದಿಷ್ಟ ಪ್ರೊಸೀಜರ್ ಇತ್ತಪ್ಪ ನೀವು ಸ್ಟಡಿ ಮಾಡೋದಕ್ಕೆ, ಅದನ್ನು ತೋರಿಸ್ಬೇಕು. ಆ್ಯಂಡ್ ದೆನ್ ಏನಾದರೂ ಸ್ಟಡಿ ಮಾಡಿ ಒಂದು ಬುಕ್ಸ್ ಮುಖಾಂತರ ಮಾಡಿದ್ರು, ಅಥವಾ ಯಾವುದಾದ್ರೂ ಒಂದು ವೇ ಆಫ್ ಲಿವಿಂಗನ್ನು ಅಥವಾ ಒಂದು ಏನೋ ಒಂದು ಪ್ರಕ್ರಿಯೆಯನ್ನು ಸ್ಟಡಿ ಮಾಡಿ ನೀವು ರಿಪೋರ್ಟ್ ರೆಡಿ ಮಾಡಿದರೆ ಅದನ್ನು ನೀವು ಅಲ್ಲಿ ತೋರಿಸ್ಬೇಕಾಗ್ತದೆ. ದೆನ್ ಫೀಸಿಬಿಲಿಟಿ ಆರ್ ರೆಕಮೆಂಡೇಷನ್, ಸ್ಟಡಿ ಇಸ್ ದ ಪ್ರಾಕ್ಟಿಕ್ಯಾಲಿಟಿ ಆಫ್ ಎ ಪ್ರಪೋಸ್ಡ್ ಪ್ಲ್ಯಾನ್ ಆ್ಯಂಡ್ ರೆಕಮೆಂಡ್ಸ್ ಆ್ಯಕ್ಷನ್. ಸೊ ಈಗ ಒನ್ಸ್ ಯು ಹ್ಯಾವ್ ಡೆವಲಪ್ಡ್ ದ ರಿಪೋರ್ಟ್, ಯು ಶುಡ್ ರೆಕಮೆಂಡ್ that these steps should be taken. So this is the proposed plan and this is the recommended action. Okay, if this action is taken, then this problem can be solved ಅನ್ನೋದನ್ನು ನೀವು ಅಲ್ಲಿ ಮನದಟ್ಟು ಮಾಡಿಕೊಡ್ಬೇಕು ರಿಪೋರ್ಟಲ್ಲಿ. ದೆನ್ ಇನ್ಸಿಡೆಂಟ್, ಸೊ ಡಾಕ್ಯುಮೆಂಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್, ಫಾರ್ ಎಕ್ಸಾಂಪಲ್ ಸಪೋಸ್ ದ್ಯಾಟ್ ದೇರ್ ಇಸ್ ಅ ಪರ್ಟಿಕ್ಯುಲರ್ ಇನ್ಸಿಡೆಂಟ್, ಅದು ಏನೋ ಒಂದು ಅಲ್ಲಿ ಘಟನೆ ಅದ, ಒಂದು ಪ್ರಾಬ್ಲಮ್ ಆಗ್ಯದಲ್ಲಿ. ಓಕೆ, ಯು ಶುಡ್ ಡಾಕ್ಯುಮೆಂಟ್ ದಟ್ ಹೋಲ್ ಪ್ರಾಬ್ಲಮ್, that this is the situation in a particular place, this situation happened because of this, ಈ ಒಂದು ಪರಿಸ್ಥಿತಿ ಈ ಒಂದು ಅಂಶದಿಂದ ಬಂತು, ಆ್ಯಂಡ್ ದೀಸ್ ಆರ್ ದಿ ಔಟ್ಕಮ್ಸ್. ಆಗಿದ್ದಕ್ಕೆ ಆ ಪ್ರಾಬ್ಲಮ್ ಇರೋದಕ್ಕೆ ಔಟ್ಕಮ್ಸ್ ಹೇಗಿದ್ದವು, ಅದನ್ನು ನಾವು ಒಂದು ಇನ್ವೆಸ್ಟಿಗೇಷನ್ ಮುಖಾಂತರ ಸ್ಟಡಿ ಮಾಡಬೇಕು ಅನ್ನೋದನ್ನು ನಾವು ವರದಿಯನ್ನು ಕೊಡ್ತೀವಿ. ದೆನ್ ಇನ್ವೆಸ್ಟಿಗೇಟಿವ್, ಎಕ್ಸಾಮಿನ್ಸ್ ದ ಕಾಸಸ್ ಬಿಹೈಂಡ್ ಅನ್ ಇನ್ಸಿಡೆಂಟ್. ಸೊ ಒಂದು ಇನ್ವೆಸ್ಟಿಗೇಟ್ ಮಾಡಬೇಕಲ್ಲ, ಮ್ಯಾಟ್ರನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಸೊ ಯಾಕಾಯಿತು, ಓಕೆ, why did this particular thing happen ಅಂಥೇಳಿ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲಿ. ನೆಕ್ಸ್ಟ್ ಮೀಟಿಂಗ್ ಮಿನಿಟ್ಸ್. ಓಕೆ, ನೀವು ಒಂದು ರಿಪೋರ್ಟ್ ಕೊಡಬೇಕಾದಾಗ ಯು ಪೀಪಲ್ ವಿಲ್ ಹ್ಯಾವ್ 1 or 2 ಮೀಟಿಂಗ್ಸ್. ಓಕೆ, ಮೀಟಿಂಗ್ಸ್ ಮಾಡಿರ್ತೀರಿ. ಆ ಮೀಟಿಂಗ್ಸ್ ಒಳಗೆ ನೀವು ಏನು ಡಿಸ್ಕಷನ್ ಮಾಡಿದ್ರಿ, ಏನೇನು ಫೈಂಡಿಂಗ್ಸನ್ನು ಕಂಡುಕೊಂಡ್ರಿ, ಅದನ್ನು ನೀವು ಡಾಕ್ಯುಮೆಂಟೇಷನ್ ಮಾಡ್ತಾ ಹೋಗ್ತೀರಿ, ಬರೆದಿಟ್ಕೊಡ್ತೀರಿ ಒಂದು ಬುಕ್ಕಲ್ಲಿ. ಓಕೆ, ದೆನ್ ಪ್ರಪೋಸಲ್ ಮೀನ್ಸ್ ಒಂದು ಸಲಹೆ ಅನ್ಬೋದು, ಒಂದು ಸೂಚನೆ ಅನ್ಬೋದು, ಒಂದು ಪ್ರಸ್ತಾವನೆಯನ್ನು ಅನ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಪ್ರಪೋಸಿಂಗ್ ಅ ನ್ಯೂ ಸರ್ವಿಸ್ ಆರ್ ಪ್ರಾಡಕ್ಟ್ ಆರ್ ಸೆಲ್ಲಿಂಗ್ ದ ಬೆನಿಫಿಟ್ಸ್ ಆಫ್ ಅ ನ್ಯೂ ಆಫರಿಂಗ್. ಓಕೆ, ಆಲ್ಸೋ ಇನ್ಕ್ಲೂಡ್ಸ್ ಟೈಟಲ್ ಪೇಜ್, ಕವರ್ ಲೆಟರ್, ಟೇಬಲ್ ಆಫ್ ಕಂಟೆಂಟ್ಸ್, ಲಿಸ್ಟ್ ಆಫ್ ಇಲಸ್ಟ್ರೇಷನ್ಸ್, ಅಬ್ಸ್ಟ್ರಾಕ್ಟ್, ಗ್ಲಾಸರಿ ಆ್ಯಂಡ್ ಅಪೆಂಡಿಕ್ಸ್. ಸೊ ಈ ಪ್ರಪೋಸಲಲ್ಲಿ ನೀವೇನು ಕೊಡ್ತೀರಪ್ಪ ಅಂತಂದ್ರೆ, ಆನ್ ದ ಬೇಸಿಸ್ ಆಫ್ ಅವರ್ ರಿಪೋರ್ಟ್, ಓಕೆ, ಒಂದು ಯಾವುದೋ ಒಂದು ನಿರ್ದಿಷ್ಟ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ಈ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಅಥವಾ ಯಾವುದೋ ಒಂದು ನಿರ್ದಿಷ್ಟ ವರ್ಕ್ಗೆ ಈ ರಿಪೋರ್ಟನ್ನು ನೀವು ಕೊಟ್ಟಿದ್ದರೆ ದಿಸ್ ಸರ್ವಿಸ್ ಕ್ಯಾನ್ ಬಿ ಗಿವನ್ ಅಂತ ಹೇಳಿ ನೀವು ತೋರಿಸ್ಬೋದು. ಓಕೆ, ಸೊ ದೀಸ್ ಆರ್ ದಿ ಮೇಜರ್ ಕಾಂಪೊನೆಂಟ್ಸ್ ಆಫ್ ಎ ಗುಡ್ ರಿಪೋರ್ಟ್. ಇವೆಲ್ಲವೂ ನಿಮ್ಮ ಒಂದು ರಿಪೋರ್ಟಲ್ಲಿ ಇರಬೇಕು. ಸೊ ದಿಸ್ ಈಸ್ ದ ಐಡಿಯಾ ಬಿಹೈಂಡ್ ರೈಟಿಂಗ್ ಅ ಡೆಫಿನೆಟ್ ಆ್ಯಂಡ್ ಪರ್ಟಿಕ್ಯುಲರ್ ಗುಡ್ ರಿಪೋರ್ಟ್. So in the next class we shall take up some examples. Okay, so thank you very much.